ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶೋಷಣಂ ಭವಸಿಂಧೋಶ್ಚ ಪ್ರಾಪಣಂ ಸಾರಸಂಪದಃ ಯಸ್ಯ ಪಾದೋದಕಂ ಸಮ್ಯಕ್ ತಸ್ಮೈ ಶ್ರೀ ಗುರವೇ ನಮಃ. ಅಪ್ಪ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ವೇದಿಕೆ ಮೇಲಿರುವ ಸನ್ಯಾಸಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಧರ್ ಅವರಿಗೆ ನನ್ನ ಪ್ರೀತಿಯ ಶುಭಾಶಯಗಳು. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಇರೋದೆಲ್ಲ ಹೇಳಿಬಿಟ್ಟಿದ್ದಾರೆ ಶ್ರೀಧರ್, ಇನ್ನೇನು ಉಳಿದಿಲ್ಲ. ಹಾಗಾಗಿ ಅದೇ ಅಂದ್ಕೊಂಡೆ, ಸಾಮಾನ್ಯವಾಗಿ ನಾವು ಯಾವಾಗಲೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಇದೇನು ಹೀಗಂದರೆ ಅಂತ ಒಂದು ಸತಿ ಕೂತ್ಕೊಂಡು ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಭಾಷಾರ್ಥ ಅಂತಂದರೆ ಅದೇ ಏನು ಬರೆದ ಪದಾರ್ಥದಲ್ಲಿ ಬರುವುದೇನಪ್ಪ ಅಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಈಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಅಂದರೆ ಗುರುವೇ ಬ್ರಹ್ಮ, ಸೃಷ್ಟಿ ಮಾಡಿದವನು ಅಂತ. ಏನನ್ನು ಸೃಷ್ಟಿ ಮಾಡ್ದ? ಈ 14 ಲೋಕಗಳನ್ನು ಸೃಷ್ಟಿ ಮಾಡ್ದ ಅವನು ಬ್ರಹ್ಮ. ಆ ಲೋಕಗಳನ್ನು ಕಾಪಾಡುವನೊಬ್ಬ ಇರ್ತಾನೆ, ಅವನು ವಿಷ್ಣು. ಮತ್ತು ಆ ಲೋಕಗಳನ್ನೆಲ್ಲ ಲಯ ಮಾಡಬೇಕಾಗತ್ತೆ, ಆವಾಗ ಮಹೇಶ್ವರ ಬರ್ತಾನೆ ಅಂತ ಆಯಿತು. ಕಡೆಯಲ್ಲಿ ಹೇಳಿರೋ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದ್ದಾರೆ. ಮೊದಲು ಬ್ರಹ್ಮ ಅಂತ ಹೇಳಿದ್ರು, ಆ ಬ್ರಹ್ಮ ಬೇರೆ ಪರಬ್ರಹ್ಮ ಬೇರೆ ಅಂತ ನಮಗೆ ಯೋಚನೆ ಬರುತ್ತೆ. ಬ್ರಹ್ಮ ಅಂದರೆ ಸೃಷ್ಟಿ ಮಾಡೋ 4 ತಲೆ ಬ್ರಹ್ಮ, ಹಿರಣ್ಯ ಗರ್ಭ ಅಂತಾರೆ ಅವನಿಗೆ, ಸೃಷ್ಟಿ ಮಾಡಿದವನು ಅಷ್ಟೇ. ಪರಬ್ರಹ್ಮ ಅಂದರೆ ಈ 3 ಜನದಲ್ಲಿ ಚೇತನ ರೂಪವಾಗಿ ಇರುವಂತಹ ಮಹತ್ ಶಕ್ತಿ, ಮಹತ್ ಒಂದು ಅದ್ಭುತವಾದ ಮೂಲ ವಸ್ತು ಎಲ್ಲದಕ್ಕೂ, ಅದನ್ನು ಪರಬ್ರಹ್ಮ ಅಂತಾರೆ. ಸಾಕ್ಷಾತ್ ಪರಬ್ರಹ್ಮ ಅಂದರೆ ಹಾಗಾದರೆ ಆ ಪರಬ್ರಹ್ಮನೇ ಬಂದ್ಬಿಟ್ಟಿದ್ದಾನೆ ಇಲ್ಲಿಗೆ ಅಂತ ಅರ್ಥ. ನೀನು ಎದುರು ಕೂತಿಯಾನೆ ಅಂತ ಸಾಕ್ಷಾತ್ತಾಗಿ. ಅವರೇ ಸದ್ಗುರುಗಳು. ಸದ್ಗುರುಗಳು ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ. ನಮ್ಮ ನೋಟಕ್ಕೆ ನಮಗೆ ಆ ಪರಬ್ರಹ್ಮ ಅಂದರೆ ಏನು ಅಂತ ಹೇಳೋದಕ್ಕೆ, ನಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಕ್ಕೆ, ನಮ್ಮ ಅಜ್ಞಾನವನ್ನು ತೆಗೆಯೋದಕ್ಕೆ, ನಮ್ಮ ಜೀವನದಲ್ಲಿ ಸುಖ ದುಃಖಗಳನ್ನು ಸಮವಾಗಿ ನೋಡೋದಕ್ಕೆ, ನಮಗೆ ಸಾಧನೆ ಮಾಡೋದಕ್ಕೆ ಕರುಣೆಯಿಂದ ಬಂದಿರುವಂತಹ ಸದ್ಗುರು. ಕರುಣೆ ನಮ್ಮ ಕಂಡ್ರೆ ಅವರಿಗೆ ತುಂಬ ಕರುಣೆ. ಯಾಕೆಂತಂದರೆ ಅವರು ಆನಂದ ಸ್ಥಿತಿಯಲ್ಲಿ ಇರ್ತಾರೆ, ನಾವೆಲ್ಲ ಹೀಗಿದ್ದೀವಿ ಸುಖ ದುಃಖ ಅಂತ ಒದ್ದಾಡಿಕೊಂಡು ಸಂಸಾರದಲ್ಲಿ. ನಮ್ಮನ್ನೆಲ್ಲ ನೋಡಿ ಅವ್ರಿಗೆ ಅಯ್ಯೋ ಪಾಪ, ಇವ್ರಿಗೂ ನಾವು ಸ್ವಲ್ಪ ಸಹಾಯ ಮಾಡಬೇಕು, ಇವರನ್ನು ಮುಕ್ತಿ ಪಥದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಸದ್ಗುರುಗಳು ಯೋಚನೆ ಮಾಡ್ತಾರೆ. ಅದೇ ಅಪ್ಪ ಅವ್ರು ಹೇಳ್ತಾ ಇದ್ರು, ಗುರುವೇ ಬೇರೆ ಸದ್ಗುರುವೇ ಬೇರೆ ಅಂತ. ಗುರು ಅಂದರೆ ಸಂಸ್ಕೃತದಲ್ಲಿ ಹೂ ಅಂದರೆ ಅಂಧಕಾರ, ರು ಅಂದರೆ ಅದನ್ನು ತೆಗೆಯುವನು ಅಂತ. ಅಂಧಕಾರವನ್ನು ತೆಗೆಯುವನು. ನಮ್ಗೆ ಅಂಧಕಾರ ಎಲ್ಲಿದೆ? ನಮ್ಮ ಅಂತರಂಗದಲ್ಲಿದೆ. ನಾವು ಯಾವುದನ್ನು ನೋಡ್ತಿರ್ತೀವೋ ಅದೆಲ್ಲವೂ ನಿಜ ಅಂದ್ಕೊಂಡಿರ್ತೀವಿ. ಅದು ನಮಗೆ ಪರಬ್ರಹ್ಮವಾಗಿಯೇ ತೋರಬೇಕು. ಆ ರೀತಿ ನಮಗೆ ಜ್ಞಾನವನ್ನು ಕೊಡುವವನು ಸದ್ಗುರು. ನಾನು ಮೊದಲನೇ ಸತಿ ಅಪ್ಪ ಅವ್ರನ್ನ ಭೇಟಿ ಮಾಡಿದಾಗ ಇಲ್ಲೇ ಹೊಸದುರ್ಗದಲ್ಲೇ ರವೀಶ್ ಮನೆಯಲ್ಲಿ ಭೇಟಿ ಮಾಡಿದೆ. ಆಗ ಅವ್ರು ನನಗೆ ಕೇಳಿದ್ದಿಷ್ಟೇ, ನಿನಗೆ ಆತ್ಮಜ್ಞಾನ ಬೇಕಾ ಅಂತ ಕೇಳಿದ್ರು. ಒಂದಲ್ಲ ಒಂದು 8-10 ಸತಿ ಕೇಳಿದ್ರು, ಬೇಕಾ ಅಂತ. ಎದುರಿಗೆ ಕೂತಿದ್ರು, ಫೋನ್ ಮಾಡಿ ಮತ್ತೆ ನನಗೆ ನಿಂಗೆ ಆತ್ಮಜ್ಞಾನ ಬೇಕಾ ಅಂತ ಕೇಳಿದ್ರು. ಈ ಆತ್ಮಜ್ಞಾನ ಅಂದರೆ ಏನು ಅಂತಂದರೆ,
ನಮಗೆ ಯಾವಾಗಲೂ ಜೀವನದಲ್ಲಿ ಸುಖವಾಗಿರಬೇಕು ಅಂತ ಒಂದು ಬಯಕೆ ಇರುತ್ತೆ. ಆ ಸುಖ ನಮ್ಮ ಈ ಜೀವನದಲ್ಲಿ ಇಲ್ಲಿರುವ ವಸ್ತುಗಳಲ್ಲಿ ಶಾಶ್ವತವಾದ ಸುಖ ಸಿಕ್ಕೋಲ್ಲ. ಸುಖ ಸಿಕ್ಕತ್ತೆ, ಸ್ವಲ್ಪ ಹೊತ್ತಿನ ಮೇಲೆ ಅದು ಮಾಯವಾಗಿಬಿಡತ್ತೆ. ಹೊಟ್ಟೆ ಹಸಿದಾಗ ಒಳ್ಳೆ ಭೋಜನ ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಬೂರಿ ಭೋಜನ ಕೊಟ್ಟರೆ ಉಂಡು ತೃಪ್ತರಾಗ್ತೀವಿ. ಆದರೆ ಅದನ್ನೇ ಇನ್ನು ಸ್ವಲ್ಪ ಜಾಸ್ತಿ ತಿಂದರೆ ಆ ಸುಖ ಹೊರಟೋಗುತ್ತೆ, ಅಥವಾ ಆ ಸುಖ ಯಾವಾಗಲೂ ಇರೋದಿಲ್ಲ. ಈ ರೀತಿ ನಮಗೆ ಈ ಲೋಕದಲ್ಲಿ ಸಿಕ್ಕುವ ಸುಖಗಳು ಎಲ್ಲವೂ ಶಾಶ್ವತವಲ್ಲ. ನಮ್ಗೆ ಯಾವಾಗಲೂ ಅಂಥ ಸುಖವನ್ನು ಪಡೆಯಬೇಕು ಅಂತಂದರೆ ಅಂಥ ಸುಖವನ್ನು ಪಡೆದು ಆನಂದದಲ್ಲಿಯೇ ಆನಂದವಾಗಿ ಇರುವಂತಹ ಸದ್ಗುರುಗಳು ಬೇಕು. ಅಂಥವರು ಅಪ್ಪ ಅವರು ನಮಗೆಲ್ಲರಿಗೂ ಶಾಶ್ವತವಾದ ಸುಖವನ್ನು ಕೊಡ್ತಾರೆ. ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾವು ಬಂದು ಇಲ್ಲಿ ಅವ್ರ ಜೊತೆ ಇದ್ದು ಅವರ ಉಪದೇಶಗಳನ್ನು ಕೇಳಿ ಅವ್ರು ಹೇಳದ ಹಾಗೆ ಮಾಡಿ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು. ಇದು ನಾವು ಅವ್ರು ಕರೆದಾಗ ಯಾಕೆ ಕರೀತಾರೆ ನನಗೆ? ನನಗೂ ಹೇಳಿದ್ರು 5ನೇ ತಾರೀಕು ಬಂದುಬಿಡಿ ಅಂದರು. ಗೊತ್ತಿತ್ತು ನಮ್ಮ ಕೆಲವು ಕಷ್ಟಗಳು, ಬರ್ತೀವಪ್ಪ ಅಂದ್ವಿ. ಅವ್ರು ಹೇಳಿದ್ಮೇಲೆ ಯಾವುದೋ ಒಂದು ಕಾರಣ ಇರುತ್ತೆ. ಏನು ಕಾರಣ ಇರ್ಬೋದು? ನಾವು ಎಷ್ಟೋ ಜನ್ಮಗಳಲ್ಲಿ ಮಾಡಿರ್ತೀವಿ ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸಗಳು. ಅದರಿಂದ ಒಳ್ಳೆಯ ಕೆಲಸದಿಂದ ಶುಭ ಸಂಸ್ಕಾರ ಬರುತ್ತೆ, ಕೆಟ್ಟ ಕೆಲಸದಿಂದ ಪಾಪ ಸಂಸ್ಕಾರ ಬರುತ್ತೆ. ಇವೆಲ್ಲವನ್ನು ನಾವು ಸ್ವಲ್ಪ ಸ್ವಲ್ಪ ಈ ಜನ್ಮದಲ್ಲಿ ಅನುಭವಿಸೋದಕ್ಕೋಸ್ಕರ ಬಂದಿದ್ದೀವಿ. ಅವರು ಅದೆಲ್ಲ ಯಾವುದನ್ನು ಹೇಳೋದಿಲ್ಲ. ನಮಗೆ ಜೀವನದಲ್ಲಿ ಸಾಧನೆ ಮಾಡುವುದಕ್ಕೆ ವಿಘ್ನವಾಗುತ್ತಿರುವ ಈ ಕಷ್ಟಗಳನ್ನು ಎಲ್ಲವನ್ನು ಕಮ್ಮಿ ಮಾಡಿಬಿಡ್ತಾರೆ. ಕೆಲವನ್ನಂತೂ ಹೋಗಿಸೇ ಬಿಡ್ತಾರೆ ಅಂತ ಇಟ್ಕೊಂಡು. ನಮ್ಗೆ ಯಾವುದೋ ಒಂದು ಕರ್ಮ ಇರುತ್ತೆ, ಹೋಗಿ ಎಲ್ಲೋ ಒಂದು ಕಡೆ ಬಾವಿಲಿ ಬೀಳಬೇಕು ಅಂತ ಇರುತ್ತೆ. ಯಾಕಂದ್ರೆ ನಾವು ಯಾವನ್ನ ತಳ್ಳಿಬಿಟ್ಟಿರ್ತೀವಿ ಹಿಂದಿನ ಜನದಲ್ಲಿ ತಿಟ್ಕೊಳ್ಳೋಣ. ಆಗ ಹೋಗ್ತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ, ನೋಡದೆ ಒಂದು ಗುಂಡಿ ಬಾವಿ ಬೀಳಬೇಕಾಗಿರುತ್ತೆ. ಅದು ಕರ್ಮ. ನಾವು ಸಾಧಕರಾಗಿದ್ದು ಅಪ್ಪ ಅವರಿಗೆ ಸಂಪೂರ್ಣ ಶರಣಾಗತಿಯಾಗಿದ್ದು, ನೀ ಎಲ್ಲವನ್ನೂ ಮಾಡಿಸಪ್ಪ, ನೀನು ಮಾಡಿಸಿದ್ದೆ ನನಗೆ ವರ, ನಾನು ಸಾಧನೆಯಲ್ಲಿ ಮುಂದೆ ಹೋಗಬೇಕು ಅಂತಿದ್ರೆ ಅವ್ರು ನಿಮ್ಮನ್ನು ಬಾವಿಗೆ ಬೀಳಿಸಲ್ಲ. ಏನೋ ಒಂದಡಿ ಗುಂಡಿಗೆ ಬೀಳಿಸ್ತಾರೆ. ಒಂದು ವಾರ ನಮಗೆ ಕಾಲು ನೋವು ಅದೆಲ್ಲ ಬಂದು ಅನುಭವಿಸ್ಬೇಕಾಗ್ತದೆ. ಆ ಅನುಭವಿಸ್ಬೇಕಾದ್ರೆ ನಾವು ಹೇಳ್ತೀವಿ, ಇದನ್ನು ಯಾಕಪ್ಪ ಕೊಟ್ಟೆ ನನಗೆ, ಬೇಗ ಹೋಗ್ಸಪ್ಪ ಅಂತೀವಿ. ಅವ್ರು ಎಷ್ಟೋ ಕಮ್ಮಿ ಮಾಡಿರ್ತಾರೆ, ನಮಗೆ ಗೊತ್ತೇ ಆಗಲ್ಲ. ಹೀಗೆ ಅವರು ನಮಗೆ ಇವೆಲ್ಲ ಯಾವುದನ್ನು ಹೇಳೋದಿಲ್ಲ. ನಾನು ಎಷ್ಟೋ ಸತಿ ಕೇಳಿದ್ದೀನಿ ಅವ್ರಿಗೆ, ನನ್ನ ಸಾಧನೆಯಲ್ಲಿ ಎಲ್ಲಿದ್ದೀನಪ್ಪ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ, ಮುಂದೋಗ್ತೀನೋ ಏನು ಗೊತ್ತಾ, ನಿನಗೆ ಯಾಕೆ ಅವೆಲ್ಲ? ಯಾವತ್ತೂ ಹೇಳಲ್ಲ ಅವರೇ. ಯಾಕೆ ಅಂದರೆ ಅದನ್ನು ಹೇಳಿದ್ರೆ ಅಕಸ್ಮಾತ್ ನಾವು ಮೇಲೆ ಹೋಗಿದ್ರೆ, ಒಳ್ಳೆಯ ಸ್ಥಿತಿಯಲ್ಲಿದ್ದರೆ ಅದು ನಮಗೆ ಅಹಂಕಾರವನ್ನೇ ತಂದು ಕೊಡುತ್ತೆ. ಆದರೆ ನಾವು ಸಾಧನೆ ಮಾಡದೆ ಕೆಳಗಿನ ಸ್ಥಿತಿಗೆ ಹೋದರೆ ಅವಾಗ ಹೇಳ್ತಾರೆ ಅವರು, ಸರಿಗಿಲ್ಲ, ಇದು ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಇನ್ನೂ ಮಾಡ್ದೇ ಇದ್ವು ಕೆಟ್ಟ ಕೆಲಸ ಮಾಡಿದ್ರೆ ಹೊಡೆದು ಬೇಕಾದ್ರೂ ಹೇಳ್ತಾರೆ. ಆ ಹೊಡೆದು ಹೇಳಿದಾಗ ಏನಾಗುತ್ತೆ ಅಂತಂದರೆ, ಕೆಲವು ಸತಿ ಅವ್ರು ಹೊಡೆಯೋದು ನಮ್ಮ ದೇಹಕ್ಕಾಗಿರುತ್ತೆ. ಅದರಲ್ಲೇ ನಮ್ಮ ಕರ್ಮಗಳನ್ನು ಕಮ್ಮಿ ಮಾಡ್ತಾರೆ. ಎಷ್ಟೋ ಕರ್ಮಗಳನ್ನು ನಾವು ಅನುಭವಿಸ್ಬೇಕಾಗಿರುತ್ತೆ. ಆ ಕರ್ಮಗಳನ್ನು ಅವರು ಕರೆದು ನಮಗೆ ನಮಸ್ಕಾರ ಮಾಡಿ ಮೊದಲೇ ಅವರು ರೇಗಿ ಅವ್ರಿಗೆ 2 ಏಟು ಕೊಟ್ಟು ಹೇಳ್ತಾರೆ. ಕಡೆಯಲ್ಲಿ ಅವ್ರು ಕರೆದು, ಬಾ ನಿನ್ನ ಕರ್ಮ ಹರಿತು, ಇದನ್ನು ನಾನು ನೋಡಿದ್ದೀನಿ ಬೇಕಾಗ್ಸತಿ, ಇದನ್ನು ಚೆನ್ನಾಗಿ ಅರ್ಥವಾಗತ್ತೆ. ನೀವು ಅವರಿಗೆ ಶರಣಾಗತಿಯಿಂದ ಇದ್ದರೆ ನಿಮ್ಮ ಜೀವನವನ್ನು ಅವರು ನಡೆಸ್ತಾರೆ ಅಂತ. ಆಮೇಲೆ ನಂಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಜನ ಇದ್ದೀವಿ ನಾವಿಲ್ಲಿ, ಇನ್ನೂ ಅವರ ಭಕ್ತರು ಸಾವಿರಾರು ಜನ ಇರಬಹುದು. ಎಲ್ಲರಿಗೂ ಯಾವ ಸುಖ ಬೇಕು ಎಲ್ಲವನ್ನು ಹೇಗೆ ಕೊಡ್ತಾರೆ ಅಂತ. ಅಲ್ಲೇ ಇರೋದು ಗೂಟು. ಅವರ ಶಕ್ತಿ ಅಗಾಧ. ಅವರು ನಮ್ಮ ಮನಸ್ಸಿನಲ್ಲೂ ಇರ್ತಾರೆ, ನಮ್ಮ ದೇಹದಲ್ಲೂ ಇರ್ತಾರೆ. ನಮ್ಮ ಆತ್ಮ ಅಂತ ಒಂದಿದ್ದರೆ ಅದರೊಳಗೆ ಅದೇ ಅವರು. ಹೀಗಾಗಿ ನಮ್ಮೆಲ್ಲರಿಗೂ ಸುಖವನ್ನು ಕೊಟ್ಟು ಕರುಣೆಯಿಂದ ಅದರಿಂದ ಆನಂದನೂ ಪಡ್ತಿರ್ತಾರೆ. ಅದಕ್ಕೆ ಕೇಳ್ತಾರೆ, ಬಂದು
ಆನಂದವಾಯ್ತಾ ನಿಮಗೆ ಅಂತ ಕೇಳ್ತಾರೆ. ಇಲ್ಲಿ ಬರೋದು ಯಾಕೆ ಅಂದರೆ ನಾವು ಅವ್ರನ್ನ ನೋಡಬೇಕು, ಅವ್ರು ಏನು ಮಾಡ್ತಿದ್ದಾರೆ, ಬೇರೆಯವ್ರಿಗೆ ಏನು ಹೇಳ್ತಿದ್ದಾರೆ, ಅಷ್ಟರಲ್ಲೇ ಇರಬೇಕೆ ಹೊರತು ಅಲ್ಲಿ ಹಾಂ ಹೌದಾ ಸರಿ ಇದೆಯಾ? ಹಾಗೆಲ್ಲ ಕೇಳಿ ನಮಗೆ ಮಾರ್ಗವನ್ನು ತೋರಿಸ್ತಿರ್ತಾರೆ, ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಬಂದೆ ಎಷ್ಟೊತ್ತಾದರೂ ಮಾತಾಡಿಸ್ತಿಲ್ಲ ಅವರು. ಅನ್ಕೊಂಡ್ರೆ ಅಪ್ಪಂಗೆ ಏನಾದ್ರು ಬೇಜಾರೋ ಏನೋ, ಬೆಲ್ಲಿ ಯಾವುದೂ ಇಲ್ಲ. ಅವ್ರು ನಮ್ಗೆ ಯಾವ ಮಾತಾಡಿಸ್ಬೇಕು ಅಂತಿರ್ತಾರೋ ಅವ್ರು ಮಾತಾಡಿಸ್ತಾರೆ. ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ನಾವು ಇಲ್ಲಿ ಬಂದು ಅಪ್ಪನ ಜೊತೆ ಇದ್ದು ಈ ಸಮಾರಂಭಗಳನ್ನು ನಾವು ನೋಡಿ ಮನಸ್ಸಿನಲ್ಲಿ ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಮನೆಗೆ ಹೋದ ಮೇಲೆ ಅದನ್ನೇ ಮೆಲುಕು ಹಾಕಬೇಕು. ಅವರು ಪ್ರತಿ ಒಂದು ವೇದಿಕೆಯಲ್ಲೂ ಹೇಳ್ತಾರೆ, ನಿರಂತರವಾಗಿ ಜಪ ಮಾಡಿ, ನಿರಂತರವಾಗಿ ಆತ್ಮಚಿಂತನೆ ಮಾಡಿ ಅಂತ ಹೇಳ್ತಾರೆ. ನಿರಂತರ ಅಂದರೆ ಬ್ರೇಕ್ ಇಲ್ಲದೆ ಅಂತ, ಅಂದರೆ ಒಂದು ಚೂರು ಬ್ರೇಕ್ ಅದು ಯಾವಾಗಲೂ ಮಾಡಬೇಕು ಅಂತ. ಮನಸ್ಸಿನಲ್ಲಿ ಮಾಡೋದಕ್ಕೆ ಏನಂತೆ, ನಮಗೆ ಬಾಹ್ಯದಲ್ಲಿ ನಾವು ಮಾಡ್ತಾ ಇರ್ತೀವಿ, ಬೆಳಗ್ಗೆ ಸ್ನಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅವಾಗ ಬೇರೆ ಏನೋ ಯೋಚನೆ ಮಾಡ್ತೀವಿ. ಆ ಬೇರೆ ಏನೋ ಯೋಚನೆ ಮಾಡೋದು ಅಪ್ಪನ ಯೋಚನೆ ಮಾಡೋದು. ಹೀಗೆ ಸತತವಾಗಿ ನಾವು ಅವರ ಬಗ್ಗೆ ಯಾವ ರೀತಿ ಯೋಚನೆ ಎಲ್ಲರೂ ಮಾಡಿ. ನಿಮಗೆ ಗೊತ್ತು, ಹಿರಣ್ಯಕಶಿಪು ವಿಷ್ಣುವಿನ ಬೈದು 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 ಮುಕ್ತಿ ಹೊಂದಿದ. ಆದರೆ ಅವನ ಮಗ ಪ್ರಹ್ಲಾದ ಅಷ್ಟು ಭಕ್ತನಾದರೂ ಮುಂದಕ್ಕೆ ಸಾಧನೆ ಮಾಡಿ ಮುಕ್ತಿ ಹೊಂದಿದ. ಕಂಸ ಭಗವಂತನ ಬಗ್ಗೆ ಹೆದರಿಕೆ ಇತ್ತು, ಅವನು ಬರ್ತಾನೆ, ನಾನು ಸಾಯಿಸ್ತಾನೆ ಅಂತ. ಆ ಹೆದರಿಕೆಯಿಂದನೇ ಯಾವಾಗಲೂ ಯೋಚನೆ ಮಾಡ್ತಿದ್ದ ಅವನ ಬಗ್ಗೆ. ಹಾಗಾಗಿ ಅವನಿಗೆ ಅದರಿಂದನೇ ಮುಕ್ತಿ ಆಗಿತ್ತು. ಏನಾದರೂ ಆಗಲಿ, ಅಪ್ಪನ ಬಗ್ಗೆ ಯಾವ ರೀತಿಯಲ್ಲಾದರೂ ಆಗಲಿ ನೀವು ಅವ್ರ ಯೋಚನೆಯನ್ನೇ ಮಾಡ್ತಿರ್ಬೇಕು. ಯಾಕೆಂದರೆ ಅವರು ನಾವು ನೋಡೋದಕ್ಕೆ ಶ್ರೀಕಾಂತಪ್ಪ ಅಂತಿದ್ರು ಪರಬ್ರಹ್ಮನೇ ಅವರು. ಪರಬ್ರಹ್ಮ ಅನ್ನೋದು ಅವ್ಯಕ್ತ, ಅಂದರೆ ನಮ್ಗೆ ಕಾಣಿಸೋದಿಲ್ಲ, ಕೇಳಿಸೋದಿಲ್ಲ, ಗೊತ್ತೂ ಆಗೋದಿಲ್ಲ, ನಮ್ಮ ಮನಸ್ಸಿಗೂ ಗೊತ್ತಾಗಲ್ಲ. ಅವರು ನಮಗೆ ಅದನ್ನು ಪರಬ್ರಹ್ಮನದ ಅರಿವು ಮಾಡಿಕೊಡಬೇಕು ಅಂತ ಮನುಷ್ಯ ದೇಹವನ್ನು ಹೊತ್ತುಕೊಂಡು ಬಂದಿರ್ತಾರೆ ಅಷ್ಟೇ. ಅವರು ಮುಕ್ತರೇ, ಅವರ ಅವಧೂತರು. ಹಾಗಾಗಿ ನಾವು ಅವರನ್ನು ಮನುಷ್ಯರ ಅಂತ ನೋಡುವುದು ಬಹಳ ತಪ್ಪು ಅಂತ ನನ್ನ ವಿಚಾರ. ಆದ್ದರಿಂದ ಅಂಥ ಅವಧೂತರು ನಮಗೆ ಸಿಕ್ಕಿದ್ದಾರೆ. ನಾವು ಅವರನ್ನು ಆದಷ್ಟು ಸಂಪೂರ್ಣವಾಗಿ ಅವರ ಧ್ಯಾನದಲ್ಲೇ ಇದ್ದು ಅವ್ರೇನು ಹೇಳ್ತಾರೋ ಕೇಳಿ, ಬಂದಾಗ ಅವ್ರೇನು ಮಾಡ್ತಾರೋ ನೋಡಿ ಅದೇ ಧ್ಯಾನದಲ್ಲಿರಬೇಕು, ಹೋದ ಮೇಲೂ ಅದೇ ಧ್ಯಾನದಲ್ಲಿರಬೇಕು. ಆದ್ದರಿಂದ ಇದು ನನ್ನ ಒಂದು ಅನಿಸಿಕೆ. ತಾವು ಆದಷ್ಟು ಮಾಡಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ಅಪ್ಪನ ಕೇಳಬೇಕು, ನಾನು ಹೇಳಿ ಸರಿ ಏನಪ್ಪ ಅಂತ. ಹಾಗಾಗಿ ನಾನು ತಿಳಿದ ಮಾತು ಒಂದಷ್ಟು ಹೇಳಿದೆ. ಆದರೆ ಶ್ರೀಧರಂಥ ವಾಗ್ಮಿ ಅಲ್ಲ ನಾನು, ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಇನ್ನು ತಿಳಿದ ಮಟ್ಟಿಗೆ ಇಷ್ಟು ಹೇಳಿದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರಗಳು. ಅಪ್ಪ ನಮಸ್ಕಾರ.